ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಹಾಸನಕ್ಕೆ ಬರ್ತಿದ್ದೇವೆ. ಯಾಕಂದರೆ ಅದು ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಬಸ್ಸಲ್ಲಿ ತುಂಬ ರಶ್ ಇತ್ತು. ಹಾಗೋ ಹೇಗೋ ಏನೋ ನನ್ನ ಫ್ರೆಂಡನ್ನು ಮುಂದೆ ಕರೆಸಿ ಅವಳೊಂದು ಸೀಟ್ ಸಿಗಲಿ ಅಂತ ಹೇಳಿ ಒಂದು ಸೀಟ್ ಬುಕ್ ಮಾಡೋ ಹಾಗೆ ಒಂದು ಕೂತ್ಕೊಂಡಿದ್ದಾಳೆ. ಕಷ್ಟಪಟ್ಟು ಕಿಟಕಿ ತೆಗೆದಿದ್ದಾಳೆ. ಇವಳೆ ನನ್ನ ಫ್ರೆಂಡ್ ಶರು ಬೇಬಿ. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೋಗ್ತಿದ್ದೇವೆ ಹಾಸನಕ್ಕೆ. ಏನಾಗುತ್ತೇನೋ ಗೊತ್ತಿಲ್ಲ. ಸೊ ಹೋಗ್ತಿರುವಾಗ ನಂಗೆ ಸ್ವಲ್ಪ ಟಯರ್ಡ್ ಆಯಿತು ಅಂತ ನಾನು ಮಲಗಿದ್ದೆ. ಸೊ ಅದನ್ನು ಇವಳು ವೀಡಿಯೋ ಮಾಡಿದ್ರು ನಾನು ಮಲಗಿರೋದನ್ನು. ಸೊ ನಂಗೆ ತುಂಬ ಸುಸ್ತಾಗುತ್ತೆ, ಹಾಗೆ ಮಲ್ಕೊಂಡೆ. ನಿದ್ದೆನೂ ಬಂತ, ಅದೂ ಇಲ್ಲ. ಬಸ್ಸು ಹೋಗೋ ರೀತಿಯಲ್ಲಿ ಹೋಗಿ ಚೆನ್ನಾಗಿತ್ತು. ವೆದರೆಲ್ಲ ಹೊರಗೆ ಎಲ್ಲ ಚೆಂದ ಕಾಣ್ತಿತ್ತು. ಅದನ್ನೆಲ್ಲ ವೀಡಿಯೋ ಮಾಡ್ತಾ ಮುಂದೆ ಹೋಗಿ ಫೈನಲಿ ಹಾಸನ ರೀಚ್ ಆದ್ವಿ. ಈಗ ಹಾಸನದಲ್ಲಿ ಬಸ್ ಸ್ಟ್ಯಾಂಡಲ್ಲಿದ್ದೇವೆ, ನಾನು ಮತ್ತು ನನ್ನ ಫ್ರೆಂಡ್. ಈಗ ಹೊಟ್ಟೆ ಹಸಿವಾಗ್ತಿದೆ ಅಲ್ಲ, ಏನು ಮಾಡೋದು? ಸೊ ನಾನು ನನ್ನ ಫ್ರೆಂಡು ಇಬ್ಬರು ಸೇರಿ ಈಗ ಊಟ ಮಾಡ್ಕೋಗ್ಬೇಕಲ್ಲ. ಹಾಗಾಗಿ ಊಟ ಮಾಡಲಿಕ್ಕೆ ಎಲ್ಲಿ ಅಂತ ಯೋಚನೆ ಮಾಡ್ತಾ ಕೂತ್ಕೊಳ್ತಿರುವಾಗ ಅವಳೇನೋ ಅನಿಸಿಕೆ ಹೇಳಿ ಅಂತ ಹೇಳ್ತಿದ್ದೀನಿ. ಏನಿರ್ತದೆ ಅಂತ ಕೇಳಿಸ್ಕೊಳ್ವಾಗ ಏನೂ ಇಲ್ಲ ಅಂತ ಸೈಲೆಂಟ್ ಆಯಿತು. ಸೊ ನಾವು ಬಸ್ಸಿಗೆ ವೆಯ್ಟು ಮಾಡ್ತಿದ್ದೀನಿ ಅಷ್ಟು, ಯಾವ ಬಸ್ಸಿಗೆ ಹೋಗೋದಂತ. ಯಾಕಂದರೆ ಹೊಳೆನರಸೀಪುರಕ್ಕೆ ಹೋಗಬೇಕಿತ್ತು. ಹೊಳೆನರಸೀಪುರಕ್ಕೆ ಹೋಗಿ ಅಲ್ಲಿ ನಾವು ಊಟ ಮಾಡಲಿಕ್ಕೆ ಹೋದ್ವಿ. ಸೊ ನಾವು ಹೊಳೆನರಸೀಪುರಕ್ಕೆ ಬಂದ್ವಿ. ಅಲ್ಲಿಂದ ನಾವು ಒಂದು ಊಟ ಮಾಡಿದ್ವಿ, ರಾಗಿ ಮುದ್ದೆ ಅನ್ನ ಸಾರು ಅಂತ. ರಾಗಿ ಮುದ್ದೆ ನಾನು ತಿಂದೆ, ಅನ್ನ ಸಾಂಬಾರು ಅವಳು ತಿಂದಳು. ಸೊ ಇದು ರಾಗಿ ಮುದ್ದೆ. ಯಾಕಂದ್ರೆ ನಂಗೆ ರಾಗಿ ಮುದ್ದೆ ಮಾತ್ರ ಆಗ್ತಿರೋವಂಥ ವೈಟ್ ಸಾಂಬಾರು ಆಗ್ತಿಲ್ಲ. ಮತ್ತು ಅಲ್ಲಿಂದ ನಾವು ಬಂದ್ವಿ. ನಮಗೊಂದು ಏರಿಯಾ ಸಿಕ್ತು. ಸೊ ಪಂಚಾಯತಿ ಬಂದು ಅಲ್ಲಿ ಲೆಟರೆಲ್ಲ ಕೊಟ್ಟು ನಾವು ಬಸ್ಸಿಗೆ ವೇಟ್ ಮಾಡ್ತಿದ್ವಿ, ನಾನು ಮತ್ತು ನನ್ನ ಫ್ರೆಂಡ್. ಇವನೇ ನೋಡಿ ನನ್ನ ಫ್ರೆಂಡ್. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬಂದ್ವಿ, ವೆದರೆಲ್ಲ ನೋಡ್ಕೊಂಡು ಬಂದ್ವಿ. ದೂರದಲ್ಲಿ ಸೋಲಾರ್ ಹಾಕಿರೋದನ್ನು ಕಾಣ್ಬೋದು. ಸೊ ಅದನ್ನೆಲ್ಲ ನೋಡ್ತಾ ಮುಂದೆ ಬಂದು ನಂತರ ನಾವು ಒಂದು ರೂಮ್ ಮಾಡ್ಕೊಂಡ್ವಿ. ರೂಮ್ ಬೇರೆನೆಲ್ಲ IB ಅಂತ. ಸೊ ಹೊಳೆನರಸೀಪುರದಲ್ಲೇ ಮಾಡಿರುವಂಥದ್ದು. ಸೊ ತುಂಬ ಚೆನ್ನಾಗಿದೆ. ಅಕ್ಕಪಕ್ಕ ನೋಡಿದರೂ ಕೂಡ ನೀವು ಕಾಣ್ಬೋದು, ತುಂಬ ಚೆನ್ನಾಗಿದೆ ಕೂಡ ಪ್ಲೇಸ್ ಕೂಡ. ನಾನು ಸುಮ್ಮನೆ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡ್ತಿರುವಾಗ ನನ್ನ ಫ್ರೆಂಡ್ ವೀಡಿಯೋ ಮಾಡಿದ್ಲು. ಸೊ ಇದೇ ನಮ್ಮ IB. ಸೊ ನೋಡಿ ರೂಮೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ನೋಡಿ ಬ್ಯಾಗೆಲ್ಲ ಆ ಕಡೆ ಹಾಕಿದ್ವಿ. ಸೋಫಾನೂ ಇದೆ. ಇಲ್ಲಿ ಇವಳು ಏನೋ ಮಾಡ್ತಿದ್ದಾರೆ, ತಲೆ ಕಟ್ತಿದ್ದಾರೆ. ಯಾಕಂದರೆ ಹೋಗಿ ಬಂದು ಒಂದಷ್ಟು ಇದಾಗಿದೆಲ್ಲ. ಹೊರಗೆ ಮತ್ತೆ ಹೋಗಿ ಏನಾದ್ರು ಫುಡ್ ಮಾಡಬೇಕಲ್ಲ ನೈಟ್ ಹೊಟ್ಟಿಗೆ, ಅದಕ್ಕೋಸ್ಕರ. ಸೊ ಹಾಗಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ. ಯಾವಾಗಲೂ ನಗ್ತೇರಿ, ಖುಷಿಯಾಗಿರಿ, ಹಾಗೆ ಲೈಕ್ ಮಾಡಿ. ಬಾಯ್.